ಸರಡಗಿ ಅವರು ನಾವು ಸ್ಟೂಡೆಂಟ್ ಡೇಸ್ ಇಂದ ಒಂದೇ ಕಾಲೇಜಿನಲ್ಲಿ ಓದಿದ್ದೇವೆ ಮತ್ತು ವಿಶೇಷವಾಗಿ ನಮ್ಮ ರಾಧಾಕೃಷ್ಣ ಅವರ ಊರಿಂದ ಅವರು ಬರ್ತಾರೆ. ಅದು ಒಂದೇ ಊರಲ್ಲಿ ಇರೋದ್ರಿಂದ ನಮ್ಮ ಮನೆಯವರು ಅದೇ ಊರು. ಸೊ ಆ ಒಂದು ಸಂಬಂಧ ಕೂಡ ಇತ್ತು. ಇಲ್ಲಿ ಕಾಲೇಜ್ನಾಗೂ ನಾವು ಒಂದಾಗಿದ್ದೇವೆ, ಪಾಲಿಟಿಕ್ಸ್ನಾಗೂ ನಾವು ಒಂದಾಗಿ 69ರಲ್ಲಿ ಬಂದೆವು. ವಕಾಲತ್ ಮಾಡಾಗೂ ನಾವು ಒಂದೇ ಇದ್ದೇವೆ. ದೆನ್ ಮುಂದೆ ಅನೇಕ ರಾಜಕೀಯ ಬೆಳವಣಿಗೆಗಳಲ್ಲಿ ನಾವು ಅವರು ಕೂಡಿ ಕೆಲಸ ಮಾಡಿದ್ದೇವೆ. ಅವರು ಯಾವ್ಯಾವ ಹುದ್ದೆಯಲ್ಲಿ ಅವಕಾಶ ಇದೆ ಅಲ್ಲಿ ನಾನು ಅವರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅವರು ಕೂಡ ಬಹಳ ಶಾಂತ ಸ್ವಭಾವದವರು. ಯಾವುದೇ ಒಂದು ಅವರಿಗೆ ಹುದ್ದೆ ಸಿಗದೇ ಇದ್ರೂ ಸಿಟ್ಟಿಗೆ ಬರ್ತಿರ್ಲಿಲ್ಲ. ಈ ಸಾರಿ ಇವ್ರಿಗೆ ಕೊಡಬೇಕು ಅಂತ ಹೇಳಿ ನಾವು ಮಾತಾಡ್ಕೊಂಡಾಗೂ ಕೂಡ ಅವರು ಅದಕ್ಕೆ ಒಪ್ಪೋರು. ಮತ್ತು ಅವರಿಗೆ ಅದು ತಿಳುವಳಿಕೆ ಇತ್ತು, ಭಾಳಷ್ಟು ಚಾಣಾಕ್ಷತನೂ ಇತ್ತು. ಅದಕ್ಕಾಗಿ ಅವರು ಬಹುದಿನ ರಾಜಕೀಯದಲ್ಲಿ ನಮ್ಮ ಸಿಟಿ ಇಂಪ್ರೂವ್ಮೆಂಟ್ ಬೋರ್ಡ್ ಚೇರ್ಮನ್ ಆದರು. ಆಮೇಲೆ ಸಿಟಿ ಗುಲ್ಬರ್ಗ ಡೆವಲಪ್ಮೆಂಟ್ ಅಥಾರಿಟಿದು ಚೇರ್ಮನ್ ಆದರು. ಆಮೇಲೆ ಮುಂದೆ MP ಆದರು. ಆಮೇಲೆ MLC ಆದರು. ಹೀಗೆ ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು. ಮತ್ತು ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಅವರು ಒಂದು ಸಮಿತಿಯ ಅಧ್ಯಕ್ಷ ಆಗಿದ್ದರು, ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ. ಮತ್ತು ಅಬ್ಸರ್ವರ್ ಆಗಿ ನಮ್ಮ ಆಸಾಮ್ಗೂ ಕೂಡ ನಾವು 2 ಸಲ ಕಳಿಸಿದ್ದೇವೆ. ಎಲ್ಲೇ ಹೋದರೂ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಎಲ್ಲರನ್ನ ಹೊಂದಿಕೊಂಡು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡ್ತಾಯಿದ್ರು. ಅದಕ್ಕೆ ನನಗೆ ಅವರಿಗೆ ಭಾಳ ಹತ್ತಿರದ ಸಂಬಂಧ ಇತ್ತು. ಬಹುಶಃ ರಾಜಕೀಯದಲ್ಲಿ ಅಷ್ಟೊಂದು ಒಂದಾಗಿ ನಿರ್ಣಯಗಳು ತಗೊಳ್ಳೋದು ಅದು ಸಾಧ್ಯ ಆಗೋದಿಲ್ಲ. ಧರ್ಮಸಿಂಗ್ ಅವರಾಗಲಿ, ನಾನಾಗಲಿ, ಅವರಾಗಲಿ ಎಲ್ಲರೂ ಒಂದಾಗಿ ಕೆಲವು ನಿರ್ಣಯಗಳನ್ನು ತಗೊಳ್ಳಿದ್ದಾರೆ. ಅವರು MP ಸೀಟ್ ಅವರಿಗೆ ಬೇಕು ಅಂತೆಂದು ಕೇಳಿಲ್ಲ. ಅವ್ರಿಗೆ ಗೊತ್ತು MP ಹೆಂಗೆ ಆರಿಸ್ಬಿಡ್ತೇವೆ ನಾವು. ನಾನು ಮೈನಾರಿಟಿ ಕಮ್ಯುನಿಟಿದವನು, ಇಲ್ಲಿವರೆಗೆ ಇಲ್ಲಿ ಯಾರೂ ಬಂದಿಲ್ಲ, ಅದಕ್ಕೆ ನಾನು ಬರೋದು ಅಷ್ಟು ಸರಿ ಕಾಣಲ್ಲ. ನಾನು ಅವರಿಗೂ ಹೇಳಿಲ್ಲ ನಿಮ್ಗೆ MP ಮಾಡ್ತೇವೆ. ಯಾಕಂದ್ರೆ ನಾನು CLP ಲೀಡರ್ ಇದ್ದೆ. ನ್ಯಾಚುರಲಿ ಅಲ್ಲಿ ನಾನು ಎಲೆಕ್ಷನ್ ಕಮಿಟಿಯಲ್ಲಿ ನನ್ನ ಮಾತುಗಳನ್ನು ಬಿಚ್ಚಿದೆ. ಯಾವಾಗ ನಮ್ಮ SM ಕೃಷ್ಣ ಅವರು ಮಂಡ್ಯ ಜಿಲ್ಲೆದು ಅವ್ರು ಹೇಳಲಿಲ್ಲ, ನಾನು ಗುಲ್ಬರ್ಗದ ಹೇಳಲಿಲ್ಲ. ಅದು ಕೊನೆಗೆ ನಾವು ಮೇಡಮ್ ಸೋನಿಯಾ ಗಾಂಧಿ ಅವ್ರ ಮೇಲೆ ಬಿಟ್ಟೇವೆ. ಅವ್ರು ನನಗೆ ಕರೆಸಿ ಕೇಳಿದ್ರು ಏನು ಮಾಡಬೇಕು ಗುಲ್ಬರ್ಗ. ನಾನು ಹೇಳಿದೆ ಅಲ್ಲಿ ಸರಡಗಿ ಅವ್ರಿಗೆ ಕೊಡ್ರಿ ಇಕ್ಬಾಲ್ ಅಹಮದ್ ಅಂತ ಹೇಳಿ. ದೆನ್ ಅವ್ರು ಹೇಳಿದ್ರು ಯಾಕೆ ಸಾಧ್ಯ ಇದೆ, ಇಲ್ಲಿವರೆಗೆ ಗೆದ್ದಿಲ್ಲ ಅಲ್ಲಿ ಯಾರು. ನಾನು ಹೇಳಿದೆ ಸಾಧ್ಯ ಇದೆ, ಯಾಕಂದರೆ ನಾವು 8 ಜನ MLA ಇದ್ದೇವೆ. 8 ಜನ MLA ಇದ್ದಾಗ ಒಬ್ಬ MP ಬೇರೆ ಕಮ್ಯುನಿಟಿ ಅದು ಹೆಂಗೋ ಗೆಲ್ಲಿಸ್ತೇವೆ. ಮತ್ತು ಬಂದೇ ಬರ್ತಾನೆ, ಹೆಚ್ಚಿನ ಓಟ್ಲಿಂದ ಬರ್ತಾನೆ. ಅದೇ ರೀತಿಯಾಗಿ ಅವರು ಗೆದ್ದು ಬಂದರು ಹೆಚ್ಚಿನ ಓಟ್ಲಿಂದ. ಮತ್ತು 2ನೇ ಸಲನೂ ರಿಪೀಟ್ ಮಾಡಿದೆವು ಮತ್ತು ಗೆದ್ದರು. ಅಂದರೆ ಒಂದು ಒಳ್ಳೆಯ ಸ್ವಭಾವದವರು. ಅವರಿಗೆ ಬಹುಶಃ ಈ ರೀತಿಯಾಗಿ ಎಲ್ಲರನ್ನ ತಗೊಂಡು ಹೋಗೋ ಜನ ಭಾಳ ರೇರ್ ಇರ್ತಾರೆ. ಮತ್ತು ನಾನು ಅವರಿಗೆ ಯಾವಾಗ ಯಾವುದೇ ಒಂದು ಕೆಲಸ ಇಂಥದ್ದು ಮಾಡಬೇಕು ಅಂದರೆ ಅವರು ನೇರವಾಗಿ ನಮಗೆ ಕೇಳಿಕೊಂಡು ಮಾಡ್ತಿದ್ರು. ಮತ್ತು ಅನೇಕ ಸಾರಿ ನಾವು ನಿರ್ಣಯಗಳನ್ನು ನಾನೆಲ್ಲೇ ಡೆಲ್ಲಿಯಲ್ಲಿರಲಿ, ಬೆಂಗಳೂರಿನಲ್ಲಿರಲಿ
ಅವರು ಫೋನ್ ಮಾಡಿ ಟಚ್ನೇ ನನಗಿದ್ದು ಈ ಕೆಲಸ ಮಾಡ್ತಿದ್ರು. ಅದಕ್ಕೆ ನನಗೆ ಭಾಳ ನೋವಾಗಿದೆ. ಅವರು ಈ ಒಂದು ಮರಣದಿಂದ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಮನೆಯವರಿಗೆ ದುಃಖವನ್ನು ಸಹಿಸದೆ ಭಾಳಷ್ಟು ಅವ್ರಿಗಿನ್ನೂ ನೋವಾಗಿದೆ. ಆ ಸಹಿಸ್ತಕ್ಕಂಥ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ ಮತ್ತು ನನ್ನ ಹೃತ್ಪೂರ್ವಕವಾದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.